ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಮೊದಲನೇದಾಗಿ ಕನ್ನಡ ಚಿತ್ರರಂಗದ ಕೆಲವು ನಾಯಕರು ನಟರುಗಳಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸ್ತೇನೆ. ನಾನೀಗ ಒಂದು 2 ವಾರಗಳ ಹಿಂದೆ ಕನ್ನಡ ನಟರು ಏನು ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗಳನ್ನ ಕೇಳಿದ್ದೆ. ಸಮಾಜ ಸಂಕಟದಲ್ಲಿದೆ, ಮನುಷ್ಯ ಒಂದು ಬಿಕ್ಕಟ್ಟಿನಲ್ಲಿ ಬದುಕ್ತಾ ಇದ್ದಾನೆ, ಎಲ್ಲೆಡೆ ಹೆಣಗಳ ಮೆರವಣಿಗೆ ನಡೀತಾ ಇದೆ. ಬೆಂಗಳೂರಂಥ ನಗರದಲ್ಲಿ ಆಂಬ್ಯುಲೆನ್ಸಿನ ಸೈರನ್ ಏನಿದೆ ಅದು 24 ಗಂಟೆ ಬಂದು ನಮ್ಮ ಕಿವಿ ಮೇಲೆ ಅಪ್ಪಳಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕ ನಟರು ಏನು ಮಾಡುತ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ತುಂಬ ನೋವಿನಿಂದ ಕೇಳಿದ್ದೆ. ಅದಕ್ಕೆ ಉತ್ತರ ಸಿಕ್ಕಿದೆ. ಯಾಕೆ ಅಂತಂದರೆ ಈಗ ಮಾಹಿತಿ ಬರ್ತಾ ಇದೆ. ನಿನ್ನೆ ತಾನೇ ಏನು ರಾಕಿಂಗ್ ಸ್ಟಾರ್ ಯಶ್ ಅವರು ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಹಣವನ್ನು 3600 ಸಿನಿಮಾ ಕಾರ್ಯಕರ್ತರಿಗೆ ತಲಾ 3000ದಂತೆ ಕೊಡುವಂಥ ಘೋಷಣೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಯಶ್ ಬಗ್ಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ನನಗೆ ವಿಶೇಷ ಮಮತೆ, ಪ್ರೀತಿ ಯಶ್ ಮೇಲೆ ಇದೆ. ಯಾಕೆಂದರೆ ನಮ್ಮ ಮನೆಯಲ್ಲೂ ಕೂಡ ಓಡಾಡ್ತಾ ಇದ್ದ ಹುಡುಗ. ಹಿಂದೆ ಮುಂದೆ ಅವನು ಸಿನಿಮಾ ರಂಗಕ್ಕೆ ಹೋಗೋದಕ್ಕಿಂತ ಮೊದಲು ವಾರದಲ್ಲಿ 1-2 ದಿನ ನಮ್ಮ ಮನೆಯಲ್ಲಿರ್ತಿರುವ ಹುಡುಗ. ನನಗೆ ಅತೀವವಾದ ಸಂತೋಷ ಯಶ್ ಬಗ್ಗೆ ಆಗಿದೆ. ಅದರಂತೆಯೇ ದರ್ಶನ್ ಕೂಡ ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ. ಹೀಗೆ ಸಮಾಜದ ಋಣವನ್ನು ತೀರಿಸುವ ಕೆಲಸವನ್ನು ಕನ್ನಡ ಚಿತ್ರರಂಗದ ನಟರು ಮಾಡ್ತಿದ್ದಾರೆ. ನಾನು ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಅವ್ರನ್ನ ಟೀಕೆ ಮಾಡಿದ್ದು ಏನಿದೆ ನಾನು ಅದಕ್ಕೆ ಅವರಿಗೆ ಬೇಸರ ಆದರೆ ಸಾರಿ ಕಣ್ರಿ ಅಂತೀನಿ. ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಿ. ಈಗ ನನ್ನ ಮುಂದಿರುವ ಪ್ರಶ್ನೆ, ಸಮಾಜವೇ ಬೆಳೆಸಿದ ನಟರು ಬಗ್ಗೆ ನಾನು ಮಾತನಾಡಿದೆ. ಅದೇ ರೀತಿ ಸಮಾಜವೇ ಬೆಳೆಸಿರುವಂಥ ಮಠಾಧಿಪತಿಗಳು, ಜ್ಯೋತಿಷಿಗಳು ಇವತ್ತೇನು ಮಾಡ್ತಿದ್ದಾರೆ, ಅದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆಂದರೆ ನಿನ್ನೆ ಕೋಡಿ ಮಠದ ಸ್ವಾಮೀಜಿಯವರು ನೀಡಿರುವ ಒಂದು ಹೇಳಿಕೆಯನ್ನು ನೋಡಿದೆ. ಇಂಥವರಿಗೆಲ್ಲ ಯಾಕೆ ಪ್ರಚಾರ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಕೋಡಿ ಮಠದ ಸ್ವಾಮಿಗಳೇ ಇಂದಿರಾ ಗಾಂಧಿ ಕಾಲದಿಂದ ಪ್ರಚಾರ ಅವ್ರು ಹೇಳಿದ್ದು ಯಾವುದು ಸತ್ಯ ಆಗಿದೆ ಅನ್ನೋದು ನನಗೆ ಅನುಮಾನ ಇದೆ. ಈಗ ಮತ್ತು ಭಯ ಹುಟ್ಟಿಸುವ ಕೆಲಸವನ್ನು ಈ ಸ್ವಾಮೀಜಿ ಮಾಡಿದ್ದಾರೆ. ಆದರೆ ಕಳೆದ ವರ್ಷ ಅವರು ಒಂದು ಮಾತನ್ನು ಹೇಳಿದರು, ಅವ್ರಿಗೆ ನೆನಪಿರಲ್ಲ, ನಮಗೆ ನೆನಪಿರುತ್ತೆ. ಕಳೆದ ವರ್ಷ ಅವರು ಮೇ ಹೊತ್ತಿಗೆ ಹೇಳಿದರು ಜೂನ್ದಲ್ಲಿ ಕೊರೋನಾ ಓಡೋಗುತ್ತೆ ಅಂತಂದರು. ಓಡೋಗಲೇ ಇಲ್ಲ. ಈಗ ಇನ್ನೊಂದು ರೀತಿ ಹೇಳಿಕೆಯನ್ನು ಅವ್ರು ಕೊಡ್ತಿದ್ದಾರೆ. ಕೆಲವು ಜ್ಯೋತಿಷಿಗಳು ಸ್ವಾಮೀಜಿಗಳು ಇಂಥ ಹೇಳಿಕೆಯಲ್ಲಿ ನಿರತರಾದರೆ, ಇನ್ನೂ ಕೆಲವು ಜ್ಯೋತಿಷಿಗಳು ಮತ್ತು ಈ ಮಠಾಧೀಶರು ಮೌನವನ್ನು ವಹಿಸ್ತಿದ್ದಾರೆ. ಈ ಸಮಾಜ, ಕನ್ನಡ ನಾಡಿನ ಜನ, ಕನ್ನಡದ ಮಠಾಧಿಪತಿಗಳು ಬೆಳೆಸಿದೆ ಅವರನ್ನು. ಅದರಲ್ಲಿ ಕೆಲವರು ಕೆಲಸ ಮಾಡ್ತಿದ್ದಾರೆ. ಸುತ್ತೂರು ಮಠದ ಸ್ವಾಮಿಗಳು ಮಾಡ್ತಾ ಇರೋದನ್ನು ನೋಡಿದೆ ನಾನು. ಸೊ ಹಾಗೆಯೇ ಕೆಲವು ಮಠಗಳು ಮಾಡ್ತಾ ಇದೆ. ಆದರೆ ಹಲವಾರು ಮಠಗಳು ಏನಿವೆ ಇಲ್ಲಿ, ಅವರು ಏನನ್ನೂ ಈ ಸಂಕಷ್ಟದ ಸಮಯದಲ್ಲಿ ಅವರು ಜನರ ಕೈ ಹಿಡಿದಿದ್ದರೆ ಅವ್ರು ಯಾಕೆ ಇರಬೇಕು? ಮಠ ಯಾಕೆ ಬೇಕು? ಒಂದು ಭಾಗದಲ್ಲಿ ಯಾಕೆ ಬೇಕು? ಬಹುಪರಾಕ್ ಯಾಕೆ ಬೇಕು? ಛತ್ರ ಚಾಮರಗಳು ಯಾಕೆ ಬೇಕು? ಅಡ್ಡಪಲ್ಲಕ್ಕಿ ಉತ್ಸವಗಳು ಯಾಕೆ ಬೇಕು? ಈ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ. ಯಾಕಂದರೆ ಮಠಗಳು ಈ ಸಮಾಜದ ಆಸ್ತಿ ಅಂತಾದರೆ ಅವರು ಕೂಡ ಈ ಸಮಾಜದಲ್ಲಿರುವ ಜನ ತಮ್ಮ ಆಸ್ತಿ ಅಂತ ಅಂದ್ಕೋಬೇಕು. ನೋವಿನಲ್ಲಿ, ಅಸಹಾಯಕತೆಯಲ್ಲಿ ಬದುಕಿರುವವರ ಸಹಾಯಕ್ಕೆ ಹೋಗದಿದ್ದರೆ ಈ ಮಠಗಳಿಗೆ ಬೀಗ ಹಾಕೋದು ಒಳ್ಳೆಯದಲ್ವೇನ್ರಿ? ಯಾಕ್ರಿ ಬೇಕು? ನಾನು ಪ್ರಮುಖವಾಗಿ ಕೆಲವು ಮಠಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಈ ಧರ್ಮಸ್ಥಳ ತೆಗೆದುಕೊಳ್ಳಿ. ಧರ್ಮಸ್ಥಳದಲ್ಲಿ ಅಷ್ಟು ಛತ್ರಗಳು ಇನ್ನೊಂದು ಇವೆ. ಅದನ್ನು ಅವರು ಕೋವಿಡ್ ಕೇಂದ್ರಗಳನ್ನಾಗಿ ಪರಿವರ್ತಿಸ್ಬೋದಾಗಿತ್ತು. ಆ ರೀತಿ ಯಾವುದೇ ವರದಿಯನ್ನು ನಾನು ನೋಡಿಲ್ಲ. ಒಂದೊಮ್ಮೆ ಅಂಥದ್ದೇನಾದ್ರು ಮಾಡಿದರೆ ನಾನು ಮಾತನ್ನ ಏನು ತಗೋತೇನೆ. ಧರ್ಮಸ್ಥಳದ ಯಾವ ಇವರು ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ದನ್ನು ನಾನು ಕೇಳಿಲ್ಲ. ಈ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಅವರು ಅಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. ಅದ್ರ ಜೊತೆಗೆ ಇಡೀ ಧರ್ಮಸ್ಥಳದಲ್ಲಿ ಅಟ್ಲೀಸ್ಟು ಅವರಿಗೆ ಬಡವರಿಗೆ ಊಟ ಏನಿದೆ ಅದನ್ನು ಕೂಡ ಕೆಲಸ ಮಾಡಬೇಕು. ಪ್ರತಿದಿನ ನೀವು ದಾಸೋಹ ಮಾಡ್ತಿದ್ರಲ್ಲಪ್ಪ ನಿಮ್ಮ ಮಠಗಳಲ್ಲಿ, ಈಗ ಆಹಾರ ಧಾನ್ಯಗಳನ್ನು ಅವರಿಗೆ ತಲುಪಿಸಿ, ಅವರು ಮನೆಗಳಿಗೆ ಹೋಗಿ ಕೊಡಿ, ಅವರು ಊಟ ಮಾಡಿ ನೆಮ್ಮದಿಯಿಂದ ಬದುಕುವಂತೆ ಮಾಡಿ. ಅಂಥ ಎಲ್ಲ ಕೆಲಸವನ್ನು ಕೋಟಿ ಹಣವನ್ನು ಧರ್ಮಸ್ಥಳ ಖರ್ಚು ಮಾಡ್ಬೋದಾಗಿತ್ತು. ಅವರು ಮಾಡಿಲ್ಲ. ಹಾಗೆಯೇ ಬೃಹತ್ ದೇವಾಲಯಗಳು ಏನಿವೆ, ಧಾರ್ಮಿಕ ಕೇಂದ್ರಗಳು ಏನಿವೆ,
ಹಣ ಇರುವಂಥದ್ದು. ಅವರು ಕೂಡ ಆ ಕೆಲಸವನ್ನು, ಜನರ ಹಸಿವನ್ನು ತಣಿಸುವ ಕೆಲಸವನ್ನು ಮಾಡ್ಬೋದಾಗಿತ್ತು. ಅವರು ಮಾಡ್ತಾ ಇರುವುದು ಕಾಣ್ತಾ ಇಲ್ಲ ನನಗೆ. ಇನ್ನೊಬ್ಬರ ಬಗ್ಗೆ ಹೇಳಬೇಕು, ಭಾಷಣ ಭಾಳ ಚೆನ್ನಾಗಿ ಮಾಡ್ತಾರೆ ಕಣ್ರಿ. ಜಗ್ಗಿ ವಾಸುದೇವ್ ಅಂತ, ಕರ್ನಾಟಕದ ಮೂಲದವರು, ಮೈಸೂರಿನವರು. ಕನ್ನಡನ ಚೆನ್ನಾಗೇ ಮಾತಾಡ್ತಾರೆ. ಅವರೊಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿವೆತ್ತ ಜಗ್ಗಿ ವಾಸುದೇವ್. ಸದ್ಗುರು ಅಂತ. ಗುರು ಸದ್ಗುರು ಗೊತ್ತಿಲ್ಲ ನನಗೆ. ಗುರು ಅಂದರೆ ಸ್ವಲ್ಪ ಲೇವಲ್ ಕಡಿಮೆ ಇರ್ಬೋದು, ಸದ್ಗುರು ಅಂದರೆ ಸ್ವಲ್ಪ ಮೇಲೆ ಇರ್ಬೋದು. ಯಾವುದೇ ಲೇವಲ್ ಇರಲಿ ಕಣ್ರಿ, ನನಗೆ ನಾನೇನು ಮಾಡಲಿ. ಆದರೆ ಈ ಸದ್ಗುರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರವಚನವನ್ನು ನೀಡಿ ಕೋಟಿ ಕೋಟಿ ಸಂಗ್ರಹಿಸ್ತಿದ್ದಾರೆ. ಕಾವೇರಿ ಮೇಲೆ ಒಂದು ಮಾಡಿದ್ರು ಅವರು, ಹಾಗೆಯೇ ಗಿಡ ನೆಡಿ ಅಂತ ಅಂದರು. ಆ ರೀತಿ ಹಣ ಸಂಗ್ರಹಣೆ ಮಾಡಿದ್ರು. ಈಗ ಅವರ ಕೆಲವು ಅಕ್ರಮಗಳ ಬಗ್ಗೆ ತಮಿಳುನಾಡು ಸರ್ಕಾರ ಇದು ಮಾಡ್ತಾ ಇದೆ, ತನಿಖೆ ಮಾಡ್ತೀನಿ ಅಂತ ಹೇಳಿದೆ ಈ ಹೊಸ DMK ಸರ್ಕಾರ. ಎಲ್ಲೋದ್ರು ಜಗ್ಗಿ ವಾಸುದೇವ್? ಕೇವಲ ಭಾಷಣ ಹೊಟ್ಟೆ ತುಂಬಿಸಲ್ಲ ಕಣ್ರಿ. ಭಾಷಣ ಹೊಡೆದು ಎದ್ದೋಗ್ಬಿಟ್ರೆ ಆಯ್ತಾ? ನಿಮ್ಮ ಕೋಟಿ ಕೋಟಿ ಆಸ್ತಿ ಗಳಿಸಿದಿರಲ್ಲ, ಅದು ಭಕ್ತರ ಹಣ, ಜನರ ಸಮಾಜದ ಹಣ. ಆ ಹಣವನ್ನು ಸಮಾಜಕ್ಕೆ ತಿರುಗಿಕೊಡುವ ಕರ್ತವ್ಯವನ್ನು ಜಗ್ಗಿ ವಾಸುದೇವ್ ಅಂತವ್ರು ಮಾಡಬಹುದಾಗಿತ್ತು, ಮಾಡೇ ಇಲ್ಲ. ಅದರಂತೆ ರಾಮದೇವ್ ತೆಗೆದುಕೊಳ್ಳಿ, ಅವ್ರು ಯಾವುದೋ ಕೊರೋನಿಲ್ಲು ಅದು ಇದು ಅಂತ ಔಷಧ ಮಾಡ್ತೀನಿ ಅಂತ ಬಿಟ್ಟರೆ, ಅದ್ರ ಜೊತೆಗೆ ಜಗಳ ಗಂಟತನ, ಅಲೋಪತಿ ವೈದ್ಯವನ್ನು ಟೀಕಿಸಿ ಇನ್ನೊಂದಕ್ಕೆ ನಿಂತ. ಆದರೆ ನೀವು ಇಂಥ ನಿಮ್ಮ ಭಕ್ತರನ್ನೆಲ್ಲ ಸೇರಿಸಿ ಒಂದೊಂದು ರಾಜ್ಯಗಳಲ್ಲಿ, ಪ್ರಮುಖ ಕೇಂದ್ರಗಳಲ್ಲಿ ದವಸ ಧಾನ್ಯವನ್ನು ಕೊಡುವಂಥದ್ದು, ಬೀದಿಗೆ ಬಿದ್ದವರನ್ನ ಸಲುವಂಥದ್ದು, ತಂದೆ ತಾಯಿಗಳನ್ನು ಕರೆದುಕೊಂಡು ಮುಗ್ಧ ಜೀವಗಳು ಏನಿವೆ ಅವುಗಳಿಗೆ ಅಟ್ಲೀಸ್ಟ್ ಆಶ್ರಯ ಕೊಡುವಂಥದ್ದು, ಅವರ ಶಿಕ್ಷಣಕ್ಕೆ ದತ್ತು ತೆಗೆದುಕೊಳ್ಳುವಂಥದ್ದು, ಇಂಥ ಕೆಲಸವನ್ನು ಮಾಡ್ಬೋದಾಗಿತ್ತಲ್ಲ, ಮಾಡೇ ಇಲ್ಲ. ಹಾಗೆಯೇ ನೀವು ಧರ್ಮಸ್ಥಳದ ಬಗ್ಗೆ ಹೇಳಿದೆ. ಸುಮಾರು ಕರ್ನಾಟಕದಲ್ಲಿ ಕೋಟಿ ಕೋಟಿ ಆದಾಯ ಇರುವ ಮಿನಿಮಮ್ ಕನಿಷ್ಠ 500 ದೇವಾಲಯಗಳಿವೆ ಕರ್ನಾಟಕದಲ್ಲಿ. ಈ ದೇವಾಲಯಗಳು ಏನಿವೆ ಅದರಲ್ಲಿ ಹಣ ಇದೆ ಅವರ ಹತ್ರ. ಅವರು ಈ ಸಂದರ್ಭದಲ್ಲಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಆ ದೇವಸ್ಥಾನಕ್ಕೆ ಬರುವ ಹಣ ಸಾಮಾನ್ಯ ಜನರ ಹಣ ಅಲ್ವ ಅದು? ಅದರ ಸಾಮಾನ್ಯ ಜನರ ಮೇಲೆ ಯಾಕೆ ವಿನಿಯೋಗಿಸಲ್ಲ? ಸರ್ಕಾರ ಅದು ಮುಜರಾಯಿ ಕೇಳಿದರೆ ಸರ್ಕಾರವೇ ಹಣ ಎತ್ಕೊಂಡು ಹೋಗುತ್ತೆ, ಮತ್ತು ಯಾರೋ ಮಠಾಧಿಪತಿಗಳು ಜಾತಿಯ ಸಂಸ್ಥೆಗಳಿಗೆ ಕೊಡ್ತವೆ. ಸೊ ಇದನ್ನು ನೀವು ಯಾಕೆ ಈ ಕಟ್ಟದ ಸಂದರ್ಭದಲ್ಲಿ ಇದು ಮಾಡೋದಕ್ಕಾಗಲ್ಲ? ಇದೇ ನಾನು ಹೇಳಿದೆ, ಈ ಮಠಗಳೆಲ್ಲ ನೀವು ಆಮ್ಲಜನಕದ ಸಿಲಿಂಡರ್ಗಳನ್ನು, ಕಾನ್ಸಂಟ್ರೇಟ್ಗಳನ್ನು ತಂದು ಜನರಿಗೆ ಹತ್ತಬಹುದಾಗಿತ್ತಲ್ಲ. ಅಟ್ಲೀಸ್ಟ್ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಅವರಿಗೆ ನೀವು ಮಾಸ್ಕ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು, ಸ್ಯಾನಿಟೈಸರ್ ಕೊಡುವಂಥ ಕೆಲಸ. ಸ್ವಾಮಿಗಳ ಮಾತು ಕೇಳ್ತಾರೆ, ನಮ್ಮಂಥವ್ರ ಮಾತು ಯಾರು ಕೇಳ್ತಾರೆ? ನಾವು ಸಾಮಾನ್ಯ ಜನ. ಗುರುಗಳಾಗಲ್ಲ, ಗುರುಗಳಿಗೆ ಕೊಡ್ಬೋದಾಗಿತ್ತಲ್ವ? ಎಲ್ಲೋದ್ರು? ಸದಾ ಬಂದು ಅಡ್ಡಪಲ್ಲಕ್ಕಿ ಉತ್ಸವ ತೆಗೆದುಕೊಂಡು ಭಾಷಣ ಹೊಡೆದು ಹೋಗುವ ಸ್ವಾಮೀಜಿಗಳೆಲ್ಲೋದ್ರು? ರಾಮ ಮಂದಿರ ಕಟ್ಟೋದ್ರಲ್ಲಿ ಕಮಿಟಿಯಲ್ಲಿರುವಂಥ ಉಡುಪಿ ಸ್ವಾಮೀಜಿಯವರು ಎಲ್ಲೋದ್ರು? ಪೇಜಾವರದವರು ಏನು ಮಾಡ್ತಿದ್ದಾರೆ ಅವರು? ಹಸುಗಳನ್ನು ಪ್ರೀತಿಸುವ, ಹಸುಗಳಿಗೆ ಮಾಡುವ ರಾಘವೇಶ್ವರ್ ಎಲ್ಲೊಂಟೋದ್ರು? ನೀವು ಯಾಕೆ ಇಂಥವರಿಗಾಗಿ ಕೇಂದ್ರಗಳನ್ನು ತೆರೆಯೋದಕ್ಕಾಗಲ್ಲ? ಇದು ನನ್ನ ಪ್ರಶ್ನೆ. ಇದು ನನ್ನ ಪ್ರಶ್ನೆ ಮಾತ್ರ ಇಲ್ಲ, ಈ ಸಮಾಜದ ಸಾಮಾನ್ಯ ಮನುಷ್ಯನ ಪ್ರಶ್ನೆ, ಆರೋಗ್ಯಪೂರ್ಣ ಸಮಾಜವನ್ನು ಬಯಸುವವನ ಪ್ರಶ್ನೆ. ಸಮಾಜದಿಂದ ಪಡೆದ ಹಣವನ್ನು ಸಮಾಜಕ್ಕೆ ನೀವು ತಿರುಗಿ ಕೊಡದಿದ್ದರೆ ನೀವು ಇದಿರಲ್ಲ, ನೀವು ಅಯೋಗ್ಯರು, ನಾಟಕ ಮಾಡುವವರು, ಜನರನ್ನು ಭ್ರಮೆಯಲ್ಲಿ ಮುಳುಗಿಸುವವರು, ಧರ್ಮವನ್ನು ಮಾರಾಟ ಮಾಡುವವರು, ಧರ್ಮ ಆಧ್ಯಾತ್ಮದ ನಡುವೆ ವ್ಯತ್ಯಾಸ ಗೊತ್ತಿಲ್ಲದವರು. ದೇವರು ಕ್ಷಮಿಸಲ್ಲ ನಿಮ್ಮನ್ನು. ಇಂಥ ಸಂಕಟ ಸ್ಥಿತಿಯಲ್ಲಿ ಬಹುತೇಕ ಸ್ವಾಮಿಗಳು ನಾಪತ್ತೆಯಾಗಿ, ಕೆಲವರು ಮಾಡ್ತಾ ಇದ್ದಾರೆ. ನಾನು ಸುತ್ತೂರದವರು ಅಂತ ಹೇಳಿದೆ, ಹಾಗೆ ಹಲವು ವರದಿಗಳು ಬರ್ತವೆ, ಎಲ್ಲ ನನಗೆ ನೆನಪಿಲ್ಲ. ಆ ರೀತಿ ಮಾಡ್ತಾ ಇರುವಂಥ ಮಠಾಧೀಶರುಗಳಿಗೆ ನಾನು ಹೃದಯಪೂರ್ವಕವಾಗಿ ಅವರ ಕೃತಜ್ಞತೆ ಸಲ್ಲಿಸ್ತೇನೆ. ಜ್ಯೋತಿಷಿಗಳು ಕೆಲವರು ಮಾಡ್ತಾ ಇರ್ಬೋದು. ಈಗ ನನ್ನದು ಆವಾಗ ಬಂದು ಟೀಕೆ ಮಾಡೋ ಒಬ್ಬರು ಕಮಲಾಕರ್ ಭಟ್ರು ಅಂತಿದ್ದಾರೆ. ಅವರು ಮಹಾನ್ ಮೋದಿ ಭಕ್ತರು. ಅವರು ಜ್ಯೋತಿಷ್ಯ ಅಂದರೆ ಅದೇ ಮೋದಿ ಜ್ಯೋತಿಷ್ಯ, ವಾಟ್ ಎವರ್ ಇಟ್ ಮೇ ಬಿ. ಅವ್ರು ಬಂದ್ಬಿಟ್ಟು ನಾನೇನಂದು ಪ್ರತಿದಿನ 150 ಜನರಿಗೆ ಊಟ ಹಾಕ್ತಿದ್ರು. ವೆರಿ ಗುಡ್, ಐ ಕಾಂಗ್ರ್ಯಾಚುಲೇಟ್ ಯು, ಮಾಡಬೇಕಂತ ಅದನ್ನು. ಆದರೆ ಉಳಿದ ಜ್ಯೋತಿಷಿಗಳು ಎಲ್ಲೋದ್ರು? ಅಂಕೆ ನನ್ನ ಕೈಯಲ್ಲಿದೆ, ಸಂಖ್ಯೆ ನನ್ನ ಕೈಯಲ್ಲಿದೆ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಎಲ್ಲ ಬೂಟಾಟಿಕೆ ಮಾಡಿ ನಾಟಕ ಮಾಡ್ತಾ ಇದ್ದಂಥ ಈ ಜ್ಯೋತಿಷಿಗಳು ಹೊರಟೋದ್ರಿ ಸ್ವಾಮಿ. ನೀವು ದುಡಿದ ಹಣ ಇದೆಯಲ್ಲ, ಸಂಖ್ಯೆಯ ಹೆಸರಿನಲ್ಲಿ ಹಣ ಸಂಗ್ರಹಿಸಿದ್ದೀರಿ, ದೇವರ ಹೆಸರಿನಲ್ಲಿ ಹಣ ಸಂಗ್ರಹಿಸಿದ್ದೀರಿ,
ಮೂರ್ತಿಗಳ ಹೆಸರಿನಲ್ಲಿ ಹಣ ಸಂಗ್ರಹಿಸಿದಿರಿ, ಧರ್ಮದ ಹೆಸರಿನಲ್ಲಿ, ಆಚರಣೆಯ ಹೆಸರಿನಲ್ಲಿ ಸಂಗ್ರಹಿಸಿದ ಹಣ ತಿರುಗಿ ಸಮಾಜಕ್ಕೆ ಕೊಡಬೇಕು ಅಂತ ತಮಗೆ ಅನಿಸಲ್ವಾ? ಯಾಕೆ ಕೊಡ್ತಾ ಇಲ್ಲ ತಾವು? ಏನು ಮಾಡ್ತಿದ್ದೀರಿ? ನನಗಲ್ಲ, ಈ ಸಮಾಜಕ್ಕೆ ನೀವು ಉತ್ತರ ಕೊಡಬೇಕಾದ್ದು ನಿಮ್ಮ ಕರ್ತವ್ಯ. ಅದು ಉತ್ತರದಾಯಿತ್ವ ಅಂತೀನಿ ನಾನು. ಸಮಾಜಕ್ಕೆ ನಮ್ಮ ಉತ್ತರದಾಯಿತ್ವ ಇರುತ್ತೆ. ಅನ್ನ ಇಲ್ಲದೆ, ನೀವು ನಿನ್ನೆ ತಾನೇ ನೋಡ್ತಾ ಇದ್ವಿ, ಒಂದು ಕುಟುಂಬ ಚಾಮರಾಜನಗರದಲ್ಲಿ ಊಟ ಇಲ್ಲದೆ ಹಸನಿತ್ತಲ್ಲ ಸ್ವಾಮಿ. ಈ ದೇಶದಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಕುಟುಂಬ ಊಟ ಇಲ್ಲದೆ ಸಾಯತ್ತೆ, ಆತ್ಮಹತ್ಯೆ ಮಾಡ್ಕತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ. ಹಸಿವು 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 ಹಸಿವನ್ನು ಅರ್ಥ ಮಾಡಿಕೊಳ್ಳದವನಿದನಲ್ಲ, ಆತ ಈ ಸಮಾಜದಲ್ಲಿ ಇರುವುದಕ್ಕೆ ಅಯೋಗ್ಯ. ಈ ಸರ್ಕಾರ ಎಷ್ಟರ ಮಟ್ಟಿಗೆ ಹಸಿವನ್ನು ಅರ್ಥ ಮಾಡ್ಕೊಂಡಿದೆ ಅದಕ್ಕೆ ನನಗೆ ಅನುಮಾನ ಇದೆ. ಯಾಕಂದರೆ ಅನ್ನಭಾಗ್ಯದಂಥ ಯೋಜನೆ ಕಡಿತಗೊಳಿಸಿದಾಗಲೇ ನಾನು ಅಂದ್ಕೊಂಡೆ ಇವರಿಗೆ ಹಸಿವಿನ ಅರಿವಿಲ್ಲ ಅಂತ. ಅದೇ ರೀತಿ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಏನೇನೋ ಮಾಡಿ ಮುಚ್ಚೋದಕ್ಕೆ ಟ್ರೈ ಮಾಡಿ ಇವನ್ ಅನುದಾನ ಕೊಡದೆ ಮಾಡೋದಲ್ಲ, ಆವಾಗಲೇ ಅಂದ್ಕೊಂಡೆ ಹಸಿವಿನ ಅರಿವಿಲ್ಲ ಅಂತ. ನಿಮಗೆ ನೀವೆಲ್ಲ ಕಲ್ಲು ಹೊರೋದಕ್ಕೆ, ಇಟ್ಟಂಗಿ ಹೊರೋದಕ್ಕೆ ಯೋಗ್ಯರು. ನಿಮಗೆ ಮನುಷ್ಯನ ಹಸಿವು ಅರ್ಥ ಆಗ್ತಾ ಇಲ್ಲ. ಮನುಷ್ಯನ ಹಸಿವನ್ನು ತಣಿಸಿದ ಧರ್ಮ ನಮ್ಗೆ ಯಾಕೆ ಬೇಕು? ಮನುಷ್ಯನಿಗೆ ಸಾಂತ್ವನ ಹೇಳೋದಕ್ಕೆ ಸಾಧ್ಯ ಇಲ್ಲದಿರೋ ಧರ್ಮ ಯಾಕೆ ಬೇಕು? ಕಷ್ಟದ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸದಂತಹ ಮಠಗಳು ನಮ್ಗೆ ಯಾಕೆ ಬೇಕು ಸ್ವಾಮಿ? ಇದು ನನ್ನ ಪ್ರಶ್ನೆಯಲ್ಲ, ಈ ಸಮಾಜದ ಜನರ ಪ್ರಶ್ನೆ. ಜನ ಕೇಳಬೇಕು. ಯಾಕಂದರೆ ನೀವು ಕರ್ನಾಟಕದಂಥ ಒಂದು ಕರ್ನಾಟಕ ಉದಾಹರಣೆ ತಗೊಂಡ್ರೆ ಇಲ್ಲಿ ಆಸ್ತಿ ಏನು ಅಂತಂದರೆ ಮಠಗಳು ಅನ್ನೋದು ಸಿಚುವೇಶನ್ ಇದೆ. ಊರಿಗೆ ಮಠಗಳಿವೆ, ಜಾತಿಗೆ ಮಠಗಳಿವೆ. ಮಠಾಧೀಶ್ವರಿದ್ದಾರೆ, ಸದಾ ಅಡ್ಡಪಲ್ಲಕ್ಕಿಯಲ್ಲಿ ತೆರಳುವವರಿದ್ದಾರೆ. ವಾರ್ಷಿಕವಾಗಿ ತಮ್ಮ ಜಾತಿ ತಮ್ಮ ಸಮಾಜದಿಂದ ಹಣ ವಸೂಲಿ ಮಾಡುವಂಥ ಮಠಾಧೀಶರಿದ್ದಾರೆ, ಸರ್ಕಾರದಿಂದ ಹಣ ವಸೂಲಿ ಮಾಡೋರಿದ್ದಾರೆ, ಸರ್ಕಾರದಿಂದ ಸೇರ್ಕೊಬಿಟ್ಟು ಏಜೆನ್ಸಿ ಕೆಲಸ ಮಾಡೋ ಮಠಾಧೀಶರಿದ್ದಾರೆ, ಮಠಗಳನ್ನೇ ಅತ್ಯಾಚಾರ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿರುವಂಥ ಮಠಾಧೀಶರು ಈ ಸಮಾಜದಲ್ಲಿದ್ದಾರೆ. ಇಂತಹ ಸಮಾಜನ ಈಗ ಎಲ್ಲೋದ್ರು ಇವರು? ಕಾಣ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ ಮಠಾಧೀಶರು. ಮಠಾಧೀಶರನ್ನ ಹುಡುಕೊಟ್ಟವರಿಗೆ ಬಹುಮಾನ ಘೋಷಿಸಬೇಕಾದಂಥ ಸ್ಥಿತಿ ಬಂದಿದೆ. ಇದನ್ನು ನಾನು ಜರ್ನಲೈಸ್ ಮಾಡ್ತಾ ಇಲ್ಲ, ಕೆಲವರು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮಿಸ್ತೇನೆ. ಆದರೆ ಎಲ್ಲರಿಗೂ ಅಲ್ಲ. ಸಮಾಜವನ್ನು ಶೋಷಿಸಿದಂಥ ಜನ. ಅದೇ ರೀತಿ ಈ ಕರೋನಾ ಬಂದ ಮೇಲೆ ಸಂಪೂರ್ಣವಾಗಿ ಏನು ಮುಖವಾಡ ಕಳಚಿ ಬಿದ್ದಿದ್ದು ಜ್ಯೋತಿಷಿಗಳದ್ದು. ಟಿ ವಿ ಜ್ಯೋತಿಷಿಗಳ ಒಂದು ಪರಂಪರೆ ಇದೆ ಅಲ್ವಾ? ಎಲ್ಲೂ ಅದರವರು ಅವ್ರು ಯಾರೋ ಬಾಲ ಎಂಥದೋ ಅವಧೂತನ ಬಾಲ ಜ್ಯೋತಿಷಿ ಅಂತ ಎಲ್ಲ ವಿದೇಶದಲ್ಲಿ ನಮ್ಮ ಹಾಕೊಂಡು ಬಂದು ಕೂತ್ಕೋತಾರೆ. ಅವ್ರು ಹೇಳಿದಂಥ ಭವಿಷ್ಯ ಎಲ್ಲ ಒಂದು ಸರಿಯಾಗಿಲ್ಲ. ಸಂಖ್ಯಾಶಾಸ್ತ್ರದವ್ರದ್ದು ಹೇಳಿದ್ದು ಆಗಿಲ್ಲ, ವಿಭೂತಿಯವ್ರು ಹೇಳಿದ ಭವಿಷ್ಯನೂ ಸರಿಯಾಗಿಲ್ಲ, 2 ನಾಮ 3 ನಾಮದ ಜ್ಯೋತಿಷಿಗಳು ಹೇಳಿದ್ದು ಸರಿಯಾಗಿಲ್ಲ. ಸರ್ವಾಲಂಕಾರ ಭೂಷಿತರಾಗಿ ಬಂದು ಚಾನಲಲ್ಲಿ ಕೂತ್ಕೊತಿದ್ರಲ್ಲ, ದೊಡ್ಡ ರುದ್ರಾಕ್ಷಿ ಸರ, ಇಲ್ಲಿ ಹಣೆ ಮೇಲೆ ವಿಭೂತಿ, ಇಲ್ಲಿ ಕೈ ಕಟ್ಟು, ಇಲ್ಲಿ ಕಟ್ಟು, 10 ಬೆಂಗಳಿಗೆ 10 ಉಂಗುರ ಅಲ್ವಾ, ಯಾವುದಾದ್ರು 10 ಕಲ್ಲಿನ ಉಂಗುರಗಳು ಎಲ್ಲ ಎಲ್ಲೂ ಹೋದ್ರಿ ಸ್ವಾಮಿ? ಕೊರೋನಾ ಬಗ್ಗೆ ನಿಮ್ಮ ಜ್ಯೋತಿಷ್ಯ ಎಲ್ಲಿ ಹೊಂಟಾಯ್ತು? ನಿಮ್ಮ ಜ್ಯೋತಿಷ್ಯ ಯಾವ್ದಾದ್ರು ಕಳೆದ 1.5-2 ವರ್ಷ ಸ್ವಾಮಿ ನೀವು ಹೇಳಿದ ಒಂದು ಮಾತು ಸರಿಯಾಗಿದೆ ರೀ, ಇನ್ಕ್ಲೂಡಿಂಗ್ ಕೋಡಿ ಮಠದ ಸ್ವಾಮೀಜಿ. ಅದೇನೋ ವಾಲೆಗರಿ ಹಿಡ್ಕೊಂಡು ಹೇಳ್ತಾರೋ ಒಂದೂ ಸರಿಯಾಗಲ್ಲ. ಬಟ್ ಅದಾದಮೇಲೆ ನಾನು ಹೇಳಿ ಸರಿ ಆಯಿತು ಅಂತ ಅವರೇ ಪ್ರಚಾರ ಮಾಡ್ಕೊಬರ್ತಾರೆ. ಈ ಚಾನಲ್ಗಳು ಹೋಗಿ ಗುಟ್ಟಾಡ್ಕೊಂಡಿರ್ತಾರೆ. ವಾರಕ್ಕೆ ಒಂದ್ಸಲ ಅವ್ರು ಕೋಡಿಮಠ ಸ್ವಾಮಿಗಳು ಹೇಳಿಕೆ ಬಂತು. ಅನಂತರ ಈ ಚಾನಲ್ನಲ್ಲಿರೋ ಅಂಥ ಸ್ವಾಮಿಗಳು ಜ್ಯೋತಿಷಿಗಳು ಅವ್ರ ಹೇಳಿಕೆಗಳು ಎಲ್ಲರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡ್ತಿದ್ದಾರೆ ಅಂತ ಗೊತ್ತಿದ್ರು ಜನ ಹೋಗಿ ಮತ್ತೆ ಅವ್ರಿಗೆ ಮರಳಾಗ್ತಾರೆ, ಅವ್ರು ಮಾತು ಕೇಳ್ತಾರೆ. ಮಾಧ್ಯಮಗಳು ಅಂಥವರಿಗೆ ಪ್ರಚಾರ ಕೊಡ್ತಾರೆ ಅಲ್ವಾ? ಇಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ಹೇಳುವುದು, ಈ ಮಠಾಧೀಶರುಗಳು ಏನಿದ್ದಾರೆ ಎಲ್ಲರೂ ಕೂಡ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗಿದೆ. ಅದು ಅವರ ಕರ್ತವ್ಯ. ಅವರು ನಿಜವಾಗಿ ಆಧ್ಯಾತ್ಮವಾದಿ ಆಗಿದ್ದರೆ ಮಠದ ಸಂಪತ್ತು ಇವತ್ತು ಜನರಿಗಾಗಿ ವಿನಿಯೋಗವಾಗುವ ಸಮಯ ಬಂದಿದೆ. ಯಾಕೆಂದರೆ ಸರ್ಕಾರದ ದುಡ್ಡು ಹೊಡ್ಕೊಂಡು ಮಜಾ ಮಾಡೋದಲ್ಲ. ಯಡಿಯೂರಪ್ಪನವರು ಅಂಥದ್ದು ಭಾಳಷ್ಟು ಮಠಗಳಿಗೆ ಕೊಟ್ಟಿದ್ದಾರೆ. ದುಡ್ಡನ್ನು ಮಜಾ ಉಡಾಯಿಸಿ ವಾಪಸ್ ಸಮಾಜಕ್ಕೆ ಕೊಡಿ. ಯಡಿಯೂರಪ್ಪನವರು ಕೊಟ್ಟಿದ್ದರೆ ಅದು ಯಡಿಯೂರಪ್ಪನ ಮನೆ ಆಸ್ತಿ ಅಲ್ಲ, ಅದು ಈ ರಾಜ್ಯದ ಜನರ ತೆರಿಗೆ ಹಣ. ಆ ತೆರಿಗೆ ಹಣವನ್ನು ಏನು ಸಂಗ್ರಹಿಸ್ತೀರಿ ಅದು ಜನರ ಸಲುವಾಗಿ ವಿನಿಯೋಗ ಆಗಲೇಬೇಕು.
ವಾಪಸ್ ಬರಲೇಬೇಕು. ಈ ಮಠಾಧೀಶರುಗಳು ವಾಪಸ್ ಸಮಾಜಕ್ಕೆ ಕೊಡದಿದ್ದರೆ ಮಠಾಧೀಶರ ವಿರುದ್ಧ ಪ್ರತಿಭಟಿಸಬೇಕು. ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಜಾತಿಯ ಮಠಾಧೀಶರು ನಿಮಗೆ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳಿ. ಕೇವಲ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ನಿರತರಾಗಿದ್ದಾರೆ. ಕೇವಲ ಬೆಳ್ಳಿ ಪೀಠದ ಮೇಲೆ ಕೂತು ನಿಮ್ಮ ತಲೆ ಮೇಲೆ ಏನೋ ಇಟ್ಟು ಕಳಿಸಿದ್ದಾರೆ. ಯೋಚಿಸಿ. ಹಾಗಿದ್ದರೆ ನೀವು ಅವರು ಮಠಾಧೀಶರಾಗಿದ್ದುದು ನಿಮ್ಮಿಂದ ನೀವು ಪ್ರಶ್ನಿಸಬೇಕು. ನಾವು ನಮ್ಮಲ್ಲಿ ದುಡ್ಡಿದ್ದಾಗ ಕೊಟ್ಟಿದ್ದೀವಿ, ನಿಮ್ಮ ಪಾದ ಪೂಜೆ ಮಾಡಿದ್ದೀವಿ, ನಿಮ್ಮ ಕಾಲು ತೆಗೆದು ತಲೆ ಮೇಲೆ ಇಟ್ಕೊಂಡಿದ್ದೀವಿ ಸ್ವಾಮೀಜಿ. ಈಗ ನಾವು ಕಷ್ಟದಲ್ಲಿದ್ದೀವಿ. ಕೃಷಿ ಕುಸಿತಾ ಇದೆ, ಉದ್ಯಮ ಕುಸಿತಾ ಇದೆ, ಕೈಗಾರಿಕೆಗಳು ಕುಸಿತಾ ಇವೆ, ವ್ಯಾಪಾರ ವಹಿವಾಟುಗಳು ನಿಂತೋಗಿವೆ, ನಿರುದ್ಯೋಗ ಹೆಚ್ಚುತ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ನೀವು ಬರಬೇಕು ಸ್ವಾಮೀಜಿ ಅಂತ ಒತ್ತಡ ಹಾಕಿ, ಪ್ರೆಷರ್ ಹಾಕಿ. ಆ ಒತ್ತಡ ಹಾಕಿದ ಮೂಲಕ ಮಾತ್ರ ಅವ್ರನ್ನ ಮನಸ್ಸೋಕ್ಕೆ ಸಾಧ್ಯ. ಯಾಕೆಂದರೆ ಭಕ್ತರಿಲ್ಲದೆ ಗುರು ಇಲ್ಲ, ಭಕ್ತರಿಲ್ಲದೆ ಜ್ಯೋತಿಷಿಗಳಿಗೆ ಬೆಲೆ ಇಲ್ಲ. ಭಕ್ತ ಮಹಾಶಯರೇ, ಈಗಲಾದರೂ ಎಚ್ಚರಗೊಳ್ಳಿ. ನಿಮ್ಮ ಗುರುವನ್ನು, ಜ್ಯೋತಿಷಿಯನ್ನು ಅವರನ್ನು ಒತ್ತಾಯ ಮಾಡಿ ಸಮಾಜ ಸೇವೆ ಮಾಡುವಂತೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.